ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಜೋ ಆರಿ ವರ್ಕ್ಸ್. ಲಾಸ್ಟ್ ವಿಡಿಯೋದಲ್ಲಿ ನೀಡಲ್ಸ್ ಬಗ್ಗೆ ಹೇಳಿದ್ದೆ. ಆ ನೀಡಲ್ಸನ್ನ ಈಗ ಹೇಗೆ ಯೂಸ್ ಮಾಡೋದು ಅಂತ ನೋಡೋದು. ಮೊದಲು ಥ್ರೆಡ್ ನೀಡಲ್, ಅದರಲ್ಲಿ ಮೂರು ಥ್ರೆಡನ್ನು ಸ್ಟಿಚ್ ಮಾಡ್ತೀವಿ. ಒಂದು ಸೀವಿಂಗ್ ಥ್ರೆಡ್, ಇನ್ನೊಂದು ಸಿಲ್ಕ್ ಥ್ರೆಡ್, ಇನ್ನೊಂದು ಜರಿ ಥ್ರೆಡ್ ಅಂತ. ಸೀವಿಂಗ್ ಥ್ರೆಡ್ ಮೊದಲು ಸ್ಟಿಚ್ ಮಾಡೋದು ನೋಡೋಣ. ಫಸ್ಟು ಅದನ್ನು ತಗೊಂಡು ಒಂದು ನಾಟ್ ಹಾಕ್ಕೋಬೇಕು. ತೋರಿಸಿದ್ದೀನಲ್ಲ ಆ ಥರ ನಾಟ್ ಹಾಕ್ಕೊಂಡು ಮಧ್ಯದ ಬೆರಳಲ್ಲಿ ಇಟ್ಕೊಂಡು ತೋರು ಬೆರಳಿದೆಯಲ್ಲ ಅದರಲ್ಲಿ ಸುತ್ತಿ ತಮ್ ಫಿಂಗರಿಂದ ಇಟ್ಕೊಂಡು ಕೆಳಗಡೆ ತೊಗೋಬೇಕು. ಕೆಳಗಡೆ ತೊಗೊಂಡು ಮೇಲ್ಗಡೆ ನೀಡಲ್ ಬಿಟ್ಟು, ನೀಡಲ್ ಯಾವಾಗಲೂ 90 ಡಿಗ್ರಿ ಆ್ಯಂಗಲಲ್ಲಿ ಇರಬೇಕು. ಪ್ಲಸ್ ನಾವು ಯಾವ ಡೈರೆಕ್ಷನಲ್ಲಿ ಹೋಗ್ತೀವೋ ಆ ಡೈರೆಕ್ಷನ್ಗೆ ನೀಡಲ್ ಹುಕ್ ಫೇಸ್ ಆಗಿರಬೇಕು. ನಾನಿವಾಗ ರೈಟಿಂದ ಲೆಫ್ಟ್ ಬರ್ತಾಯಿದ್ದೀನಿ. ಸೊ ನಂದು ಹುಕ್ ಯಾವಾಗ ಲೆಫ್ಟ್ ಸೈಡಲ್ಲಿ ಫೇಸ್ ಆಗಿದೆ. ಒಂದೊಂದೇ ಸ್ಟಿಚ್, ನಾನು ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ಫಸ್ಟ್ ವೀಡಿಯೋದಲ್ಲಿ ಒಂದು ಸತಿ ಹಾಕಿದ್ದೀನಿ. ನಿಮಗಿನ್ನೂ ಕನ್ಫರ್ಮ್ ಬೇಕು, ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಚೈನ್ ಸ್ಟಿಚ್ ಅಂತ ಕಮೆಂಟಲ್ಲಿ ಹಾಕ್ರಿ. ನಾನು ನಿಮಗೆ ಮತ್ತೆ ಚೈನ್ ಸ್ಟಿಚ್ ಹೇಗೆ ಮಾಡೋದು, ಎಂಡ್ ನಾಟ್ ಎಲ್ಲ ಮತ್ತೆ ಡೀಟೇಲಾಗಿ ಹೇಳ್ಕೊಡ್ತೇನೆ. ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದೇ ಥರ ನಿಧಾನಕ್ಕೆ ಫುಲ್ಲು ಚೈನ್ ಸ್ಟಿಚ್ ಹಾಕ್ರಿ. ಎಲ್ಲ ಚೈನ್ ಸ್ಟಿಚ್ ಬೇಸಿಕ್ ಸ್ಟಿಚ್ ಆ್ಯಕ್ಚುಲಿ ಆರಿ ವರ್ಕಲ್ಲಿ. ಆ ಚೈನ್ ಸ್ಟಿಚ್ ಅನ್ನೋದೊಂದು ಕ್ಲೀನಾಗಿ ಕಲ್ತ್ಕೊಬಿಟ್ರೆ ಎಲ್ಲ ವರ್ಕು ನಾವು ಹೇಗೆ ಬೇಕಾದರೂ ಮಾಡ್ಕೋಬೋದು. ಎಷ್ಟು ಗ್ರ್ಯಾಂಡಾಗೂ ಮಾಡ್ಕೋಬೋದು, ಸಿಂಪಲ್ ವರ್ಕು ಮಾಡ್ಕೋಬೋದು. ಮೇನ್ ನಮಗೆ ಬೇಕಾಗಿರೋದು ಚೈನ್ ಸ್ಟಿಚ್ಚು. ಅದನ್ನು ಕ್ಲೀನಾಗಿ ಕಲ್ತ್ಕೋಬೇಕು. ಈ ಥರ ಕ್ಲೀನಾಗಿ ಹಾಕ್ಕೊಂಡು ಬಂದಾದಮೇಲೆ ಕೊನೆಯಲ್ಲಿ ಎಂಡ್ ನಾಟ್ ಕೊಟ್ಟು ಫಿನಿಶ್ ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ ನೋಡೋಣ. ಸಿಲ್ಕ್ ಥ್ರೆಡ್ ಯಾವಾಗಲೂ ಡಬಲಾಗಿ ತೊಗೋಬೇಕು. ಸೀವಿಂಗ್ ಥ್ರೆಡ್ ಸಿಂಗಲಾಗಿ ತೊಗೋಬೇಕು. ಅದು ಬೀಡ್ಸ್ ಸ್ಟಿಚ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಬಟ್ ಸಿಲ್ಕ್ ಥ್ರೆಡ್ಡು ಲೋಡ್ ಸ್ಟಿಚ್ ಮಾಡಲಿಕ್ಕೆ, ಇಲ್ಲ ಯಾವ್ದಾದ್ರು ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಎಲ್ಲದಕ್ಕೂ ಸಿಲ್ಕ್ ಥ್ರೆಡ್ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು. ಅದು ತುಂಬ ಸಣ್ಣ ಇರೋದ್ರಿಂದ ದಾರ ಬೇಗ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಾಗಿ ಅದನ್ನು ಡಬಲ್ ಥ್ರೆಡ್ಡು ಸೇಮ್ ಕಲರಲ್ಲಿ ಡಬಲ್ ಥ್ರೆಡ್ ತೊಗೊಂಡು, ಇಲ್ಲ ಸಿಂಗಲ್ ಥ್ರೆಡನ್ನೇ ಇತ್ತು ನಿಮ್ಮ ಹತ್ರ, ಬೇರೆ ಡಬಲ್ ಸಿಕ್ಕಿಲ್ಲ ಅಂದರೆ ಹಳೇದು ಬಾಬಿನ್ ಇರುತ್ತೆ, ಇಲ್ಲಾಂದರೆ ನೂಲ್ದು ಇರತ್ತಲ್ವ ಅದನ್ನು ತೊಗೊಂಡು ಅದರೊಳಗೆ ಸುತ್ಕೊಂಡು ಈ ಥರ ಎರಡು ಮಾಡಿಕೊಂಡು ಬಾಕ್ಸ್ ಒಳಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಇಟ್ಟು ನಾವು ಕೆಲಸ ಮಾಡ್ತಾಯಿದ್ರೆ ಅದು ದಾರದುಂಡೆ ಉಳ್ಕೊಂಡು ಹೋಗ್ಬಿಡತ್ತೆ, ಮತ್ತು ನಮಗೆ ಕಷ್ಟ ಕೆಲಸ ಮಾಡಲಿಕ್ಕೆ. ಹಂಗಾಗಿ ಆ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಅದು ಇಲ್ಲೇ ಇರ್ತದೆ, ನಾವಿಡೋ ಜಾಗದಲ್ಲೇ ಇರ್ತದೆ, ನಮಗೆ ಈಸಿಯಾಗಿ ವರ್ಕ್ ಮಾಡ್ಬೋದು. ಅದನ್ನು ಸ್ಟ್ಯಾಂಡ್ ಕೆಳಗಡೆ, ಫ್ರೇಮ್ ಕೆಳಗಡೆ ಇಟ್ಕೊಂಡು ಈ ಥರ ವರ್ಕ್ ಮಾಡ್ಬೋದು. ಇದನ್ನು ಹಾಗೆ ಚೈನ್ ಸ್ಟಿಚ್ ಹಾಕಾಗೇ, ಚೈನ್ ಸ್ಟಿಚ್ಚನ್ನು ಹಾಕಬೇಕಾದ್ರೆ ಯಾವಾಗಲೂ ನೆನಪಿರಬೇಕು, ನಮ್ಮದು ನೀಡಲು ಯಾವ ಡೈರೆಕ್ಷನಲ್ಲಿ ನಾವು ಸ್ಟಿಚ್ ಮಾಡ್ತೀವೋ ಆ ಡೈರೆಕ್ಷನ್ಗೆ ಫೇಸ್ ಆಗಿರಬೇಕು ಅದರದ್ದು ಹುಕ್ಕು. ಇಲ್ಲ ಅಂತೇಳಿದರೆ ಅದು ಥ್ರೆಡ್ ಕಟ್ ಆಗೋದು, ಇಲ್ಲ ಥ್ರೆಡ್ ಆಗೋದೆಲ್ಲ ಆಗ್ತದೆ. ಸ್ಟಿಚ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ತುಂಬ ಸ್ಪೀಡಾಗಿ ಎಳೆಯೋದೆಲ್ಲ ಮಾಡಿದ್ವಿ ಅಂದರೆ ಕೆಳಗಡೆ ಮತ್ತೆ ಥ್ರೆಡ್ ಕಟ್ ಆಗಿಬಿಡುತ್ತೆ. ಹಂಗೆ ಕಟ್ಟಾಯಿತು ಅಂದರೆ ಅದನ್ನು ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಸ್ಟಿಚ್ ಮಾಡಬೇಕಾಗತ್ತೆ. ಸೇವಿಂಗ್ ಥ್ರೆಡ್ಗೆ ಹಾಕಿದ್ವಲ್ಲ ಅದೇ ಥರನೇ ಇಲ್ಲೂ ನಾಟ್ ಹಾಕಿ ಎಂಡ್ ನಾಟ್ ಹಾಕಿ ಮುಗಿಸ್ಕೋಬೇಕು.
ಮೂರನೇ ಥ್ರೆಡ್ ಝರಿ ಥ್ರೆಡು. ಈ ಝರಿ ಥ್ರೆಡು ತುಂಬ ಈಸಿ ಸ್ಟಿಚ್ ಮಾಡೋಕ್ಕೆ. ಸೀವಿಂಗ್ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಗಿಂತ ಸ್ವಲ್ಪ ಈಸಿ ಸೀವಿಂಗ್ ಥ್ರೆಡ್ಗಿಂತ ಇನ್ನೂ ಈಸಿ ಅಂದರೆ ಅದು ಝರಿ ಥ್ರೆಡ್ ಯಾಕೆ ತುಂಬ ಈಸಿ ಅಂದರೆ ಅದೊಂದು ಸ್ವಲ್ಪ ಥಿಕ್ನೆಸ್ ಆಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ಅದು ಬೇಗ ಕಟ್ ಆಗೋದಿಲ್ಲ. ಪ್ಲಸ್ಸು ನಮ್ಮ ಬಿಗಿನರ್ಸ್ ಆಗಿ ಚೈನ್ ಸ್ಟಿಚ್ ಕಲೀಲಿಕ್ಕೆಲ್ಲ ಅದು ತುಂಬ ಯೂಸ್ಫುಲ್ ಆಗಿರುತ್ತೆ. ಬಟ್ ಕಲಿಬೇಕಾದ್ರೇ ನಾವು ಸೀವಿಂಗ್ ಥ್ರೆಡ್ಡಲ್ಲೇ ಕಲಿಬೇಕು. ಅದರಲ್ಲಿ ಕಲ್ತ್ರೇ ನಮಗೆ ಬೀಡ್ ವರ್ಕ್ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡೋದ್ರಿಂದ ಅದರಿಂದ ಕಲಿತ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಸಿಲ್ಕ್ ಥ್ರೆಡ್ ನಮಗೆ ಆರಿ ವರ್ಕ್ ಅಂತ ಸ್ಟಾರ್ಟ್ ಮಾಡಿಬಿಟ್ರೆ ಫ್ರೀಕ್ವೆಂಟಾಗಿ ನಾವು ಯೂಸ್ ಮಾಡೋದು ಸಿಲ್ಕ್ ಥ್ರೆಡು. ಈ ಝರಿ ಥ್ರೆಡ್ ಬಂದು ಬಾರ್ಡರ್ ಲೈನ್ಸ್ ಕೊಡಲಿಕ್ಕೆ, ಇಲ್ಲಾಂದರೆ ಸ್ಲೀವ್ ಡಿಸೈನ್ ಮಾಡಬೇಕಾದ್ರೆ ಬಳ್ಳಿ ಥರ ಏನಾದರೂ ಡಿಸೈನ್ ಕೊಡಲಿಕ್ಕೆ, ಅದಕ್ಕೆಲ್ಲ ನಾವು ಈ ಝರಿ ಥ್ರೆಡ್ನ ಯೂಸ್ ಮಾಡ್ತೀವಿ. ಇದೂ ಹಾಗೇ ಮಧ್ಯದ ಬೆರಳಲ್ಲಿ ನಾಟ್ ಹಾಕಿ ಮಧ್ಯದ ಬೆರಳಲ್ಲಿ ಇಟ್ಕೊಂಡು ತಮ್ಮ ಫಿಂಗರಿಂದ ಪ್ರೆಸ್ ಮಾಡಿ ಆಮೇಲೆ ಇಂಡೆಕ್ಸ್ ಫಿಂಗರಲ್ಲಿ ಸುತ್ತಿ ಮತ್ತೆ ತಮ್ಮ ಫಿಂಗರಲ್ಲಿ ಇಟ್ಕೊಂಡು ಕೆಳಗೆ ತಗೊಂಡು ಈ ಥರ ನಾವು ಸೀವಿಂಗ್ ಥ್ರೆಡನ್ನು ಒಳಗೆ ನೀಡಲಿಂದ ಮತ್ತೆ ಚೈನ್ ಸ್ಟಿಚ್ ಕಂಟಿನ್ಯೂ ಮಾಡಬೇಕು. ಸೀವಿಂಗ್ ಥ್ರೆಡ್ ಸಿಲ್ಕ್ ಥ್ರೆಡ್ ನೋಡಿದ ಹಾಗೇ ಝರಿ ಥ್ರೆಡಲ್ಲೂ ಚೈನ್ ಸ್ಟಿಚ್ ಹಾಕೋದು. ಇಲ್ಲಿಗೆ ಥ್ರೆಡ್ ವರ್ಕ್ ಹೇಗೆ ಮಾಡೋದು ಅನ್ನೋದು ಮುಗೀತದೆ. ನೆಕ್ಸ್ಟ್ ನಾವು ಬೀಡ್ ವರ್ಕ್ ನೋಡೋಣ. ಇದು ಎಣ್ಣೋಟ್ ಹಾಕ್ಕೊಳ್ಳಿ. ಎಣ್ಣೋಟ್ ಹಾಕೋದು ಎಲ್ಲ ಸಿಲ್ಕ್ ಥ್ರೆಡ್ಗೆ ಹಾಕಿದಾಗೇ ಒಂದು ಲೂಪ್ ತೆಗೆದು ಹೊರಗಡೆ ಬಿಟ್ಕೊಂಡು ಅದರೊಳಗಿಂದ ಇನ್ನೊಂದು ಲೂಪ್ ತೆಗೆದು ಮೇಲ್ಗಡೆ ಇರೋ ಲೂಪನ್ನ ಕೆಳಗಡೆ ಎಳಿ. ನಾವು ಇವಾಗ ಬೀಡ್ಸ್ ವರ್ಕ್ ನೋಡೋಣ. ಈ ಬೀಡ್ ವರ್ಕಲ್ಲಿ ತುಂಬ ವಿಧ ಬೀಡ್ಗಳಿದೆ. ಶುಗರ್ ಬೀಡು ಮತ್ತು ಸೈಜ್ಗಳಿದೆ, ಕಲರ್ಸ್ ಡಿಫ್ರೆಂಟ್ಸ್ ಆಗಿ ಸಿಗುತ್ತೆ. ನಾನು ಇವಾಗ ತೊಗೊಂಡಿರೋದು ಬಂದು ಗೋಲ್ಡ್ ಬೀಡ್. ಈ ಗೋಲ್ಡನ್ ಬೀಡಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಈ ಬೀಡು. ಬೇರೆ ಎಲ್ಲ ಬೀಡ್ಗಂತ ಸ್ಟಿಚ್ ಮಾಡೋದ್ರಲ್ಲಿ ಚಿಕ್ಕ ಬೀಡು ಅಂದರೆ ಇದೇ ನಾವು ಸ್ಟಿಚ್ ಮಾಡೋದು. ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚಿಕ್ಕದಾಗಿರುತ್ತೆ. ಇದನ್ನು ನಾವು ಅಯನ್ ನೀಡಲಿಂದ ಸ್ಟಿಚ್ ಮಾಡೋಣ. ಏಕೆಂದರೆ ತುಲಿಪ್ ನೀಡಲು ನಂಬರ್ 23.45 mm ಇದೆಯಲ್ಲ, ಅದರಲ್ಲಿ ಬೀಡ್ ಫಿಲ್ ಮಾಡಲಿಕ್ಕೆ ಜಾಗ ಬಂದು ತುಂಬ ಸಣ್ಣ ಕೊಟ್ಟಿರ್ತಾರೆ. ತೋರಿಸ್ತಾ ಇದ್ದೀನಿ ನೋಡಿರಿ, 23ಅಲ್ಲಿ ಬೀಡ್ ತುಂಬೋದು ತುಂಬ ಚಿಕ್ಕದಿರುತ್ತೆ. ಅದೇನು ಮಾಡುತ್ತೆ, ನಮ್ಮ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ನಮಗೆ ಬೇಗ ವರ್ಕ್ ಮಾಡಿ ಕಸ್ಟಮರಿಗೆ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದೇ ಅಯನ್ ಬೀಡ್ ನೀಡಲಾಗಿದ್ದರೆ ಅದರಲ್ಲಿ ಸ್ಪೇಸ್ ಧಾರಾಳವಾಗಿದೆ, ನಾವು ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸಿವಿಂಗ್ ಥ್ರೆಡ್ಗೆ ಚೈನ್ ಸ್ಟಿಚ್ ಹೇಗೆ ಯೂಸ್ ಮಾಡಿದ್ವೋ ಅದೇ ಥರ ಬೀಡ್ ವರ್ಕಿಗಾಗಲಿ ಜರ್ದೂಸಿ ವರ್ಕಿಗಾಗಲಿ ನಾವು ಯೂಸ್ ಮಾಡಬೇಕಾಗಿರೋದು ಸಿವಿಂಗ್ ಥ್ರೆಡ್ ಮಾತ್ರ. ಬೇರೆ ಯಾವ ಥ್ರೆಡ್ಡು ಯೂಸ್ ಮಾಡಬಾರ್ದು, ಸಿವಿಂಗ್ ಥ್ರೆಡನ್ನೇ ಯೂಸ್ ಮಾಡಬೇಕು. ಶುಗರ್ ಬೀಡ್ ಸ್ಟಿಚ್ ಮಾಡಬೇಕಾದ್ರೆ ಬಿಗಿನರ್ಸ್ ಅವರಾಗಿದ್ದರೆ ಒಂದೊಂದೇ ಬೀಡ್ ಇಟ್ಟು ಸ್ಟಿಚ್ ಮಾಡ್ಬೋದು. ಇಲ್ಲ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿದರೆ ಎರಡೆರಡೇ ಬೀಡು, ಎರಡಕ್ಕೆ ಮೇಲೆ ಸ್ಟಿಚ್ ಮಾಡಬಾರ್ದು. ಸ್ಟಿಚ್ ಮಾಡಿದರೆ ಇವಾಗ ಸ್ಟಿಚ್ ಮಾಡಬೇಕಾದ್ರೆ ಈಸಿಯಾಗಿತ್ತೆ, ಬೇಗ ವರ್ಕ್ ಆಗುತ್ತೆ. ಬಟ್ ಅದನ್ನು ತೆಗ್ದಾದ್ರ ಮೇಲೆ, ಫ್ರೇಮಿಂದ ಹೊರಗಡೆ ತೆಗ್ದಾದ್ರ ಮೇಲೆ ಬಟ್ಟೆ ಫುಲ್ಲು ವರ್ಕ್ ಮಾಡಿರೋದೆಲ್ಲ ಲೂಸ್ ಆಗಿರುತ್ತೆ. ಅದು ನಾವು ಕೊಟ್ಟಿರೋ ಶೇಪಿಗೆ ಬಂದಿರೋದೆಲ್ಲ ಶೇಪ್ ಔಟ್ ಆಗಿರುತ್ತೆ. ಕಸ್ಟಮರಿಂದ ನಾವು ಕೆಟ್ಟ ಹೆಸರು ತೊಗೋತಿದ್ದೀವಿ, ಮತ್ತು ಪ್ಲಸ್ ನಾವು ಕಸ್ಟಮರ್ನ ಕಳ್ಕೊಬಿಡ್ತೀವಿ. ಹಾಗಾಗಿ ಯಾವಾಗಲೂ ಒಂದೊಂದೇ ಬೀಡ್ ಸ್ಟಿಚ್ ಮಾಡಬೇಕು. ನಮಗೆ ಕವ್ ಶೇಪ್ ಆಗಲಿ ಶಾರ್ಪ್ ಶೇಪ್ ಆಗಲಿ ಅದೆಲ್ಲ ಕ್ಲೀನಾಗಿ ಸಿಗಬೇಕು ಅಂದರೆ ಸಿಂಗಲ್ ಬೀಡಲ್ಲಿ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ಎರಡೆರಡು 2 ಬೀಡ್ ಬಿಟ್ಟು ಬೇರೆ ಯಾವ ಬೀಡಲ್ಲೂ ಸ್ಟಿಚ್ ಮಾಡಬಾರ್ದು. ಬೇರೆ ಈ ಶುಗರ್ ಬೀಡ್ ಬಿಟ್ಟು ಬೇರೆ ಯಾವ ಬೀಡ್ ಸ್ಟಿಚ್ ಮಾಡಿದ್ರು ಅದು ಸಿಂಗಲ್ ಆಗಿ ಸ್ಟಿಚ್ ಮಾಡು. ಶುಗರ್ ಬೀಡಿಗೆ ಮಾತ್ರ ಎರಡಾಗಿ ಸ್ಟಿಚ್ ಮಾಡ್ಬೋದು. ಇನ್ನು ಉಳಿದಿದ್ದೆಲ್ಲ ಒಂದೊಂದೇ ಬೀಡಲ್ಲಿ ಸ್ಟಿಚ್ ಮಾಡಬೇಕು. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಸ್ಪೀಡಾಗಿ ಸ್ಟಿಚ್ ಮಾಡ್ತಿಲ್ಲ, ತುಂಬ ನಿಧಾನಕ್ಕೆ ಎರಡೆರಡೇ ಬೀಡ್ ಹಾಕಿ ಹೇಗೆ ತೊಗೊಳ್ಬೇಕು ಅಂತೆಲ್ಲ ಕ್ಲೀನಾಗಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ.
ಥ್ರೆಡ್ ಸ್ಟಿಚಿಗೆ ಹೆಡ್ ನಾಟ್ ಕೊಟ್ಟು ಹಾಗೆಯೇ ಬೀಡ್ಸಿಗೂ ಹೆಡ್ ನಾಟ್ ಕೊಟ್ಟು ಫಿನಿಶ್ ಮಾಡ್ಕೋಬೇಕು. ಫಸ್ಟ್ ಹೆಡ್ ನಾಟ್, ಸೆಕೆಂಡ್ ಹೆಡ್ ನಾಟ್ ಕೊಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ನಾವು ನೆಕ್ಸ್ಟ್ ಬೀಡ್ ನೋಡೋಣ. ಇವಾಗ ಶುಗರ್ ಬೀಡ್ ನೋಡಿದ್ವಲ್ವ, ಹಾಗೆ 3 mm ಬೀಡ್ ಸಿಗುತ್ತೆ. 3 mm ಬೀಡು ನೋಡೋಣ. 3 mm ಬೀಡು ಇದು ಸಿಂಗಲ್ ಆಗಿ ಸ್ಟಿಚ್ ಮಾಡಬೇಕು. ಶುಗರ್ ಬೀಡು ಎರಡೆರಡಾಗಿ ಸ್ಟಿಚ್ ಮಾಡಿದ್ವಲ್ಲ, ಇದರಿಂದ 3 mm ಇಂದ ಫುಲ್ಲು 3 mm, 4 mm, 4 mm ಹಾಫ್ ಬೀಡು, 5 mm ಬೀಡು, 5 mm ಹಾಫ್ ಬೀಡು, ಪರ್ಲ್ ಬೀಡು, ಯಾವುದೇ ಬೀಡ್ ತೊಗೊಂಡ್ರು ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ ಸಿಂಗಲ್ ಆಗೇ ಸ್ಟಿಚ್ ಮಾಡಬೇಕು. ಡಬಲ್ ಸ್ಟಿಚ್ ಮಾಡಿದ್ವಿ ಅಂದರೆ ನಮಗೆ ಶೇಪ್ ಸಿಗೋದಿಲ್ಲ, ವರ್ಕ್ ನೀಟಾಗಿರೋದಿಲ್ಲ. ಹಾಗಾಗಿ ಸಿಂಗಲ್ ಆಗಿನೇ ಸ್ಟಿಚ್ ಮಾಡಿಕೊಂಡು ಕೊನೆಯಲ್ಲಿ ಡಬಲ್ ಹೆಡ್ ನಾಟ್ ಹಾಕಿ ಫಿನಿಶ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಬೀಡು ತೋರಿಸಿದ್ದೀನಿ. ಇವಾಗ ಜರ್ದೋಸಿ, ನನ್ನ ಅಯನ್ ನೀಡಲಲ್ಲಿ 3 ಟೈಪ್ ಹೇಳಿದೆ, ಥ್ರೆಡ್ಡು, ಬೀಡು ಪ್ಲಸ್ ಜರ್ದೋಸಿ ನೀಡಲ್ ಅಂತ. ಈಗ ಜರ್ದೋಸಿ ನೀಡಲಲ್ಲಿ ಜರ್ದೋಸಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಒಂದು 1/4 ಇಂಚ್ ಆಗುವಷ್ಟು. ಅದನ್ನು ಜರ್ದೋಸಿ ನೀಡಲಲ್ಲಿ ಹಾಕ್ಕೊಂಡು ಒಂದೊಂದಾಗಿ ಬೀಡ್ ಹೇಗೆ ಬಿಟ್ಟು ಸ್ಟಿಚ್ ಮಾಡ್ತಿದ್ವೋ ಹಾಗೆ ತುಂಬ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಜರ್ದೋಸಿನ ಬಿಗಿನರ್ಸು. ಇಲ್ಲ ಅಂತೇಳಿದರೆ ನೀಡಲಲ್ಲೆಲ್ಲರೂ ಸಿಕ್ಕಾಕೋತು ಅಂದರೆ ಅದು ಜರ್ದೋಸಿಯಲ್ಲಿ ಸಿಕ್ಕಾಕೊಂಡು ಜರ್ದೋಸಿ ಸ್ಪ್ರಿಂಗ್ ಥರ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಎಕ್ಸ್ಪ್ಯಾಂಡ್ ಆಯಿತು ಅಂದರೆ ಮತ್ತೆ ಅದನ್ನು ರೀಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ನಿಧಾನಕ್ಕೆ ಮಾಡಬೇಕು. ನಮ್ಮ 3 ನೀಡಲ್ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ಇಟ್ಕೊಂಡು ಹೇಗೆ ವರ್ಕ್ ಮಾಡೋದು, ಯಾವ ಥರ ಬೀಡ್ಸ್ ಎಲ್ಲ ಯೂಸ್ ಮಾಡಬೇಕು, ಥ್ರೆಡ್ ವರ್ಕಿಗೆ ಹೆಂಗೆ ಯೂಸ್ ಮಾಡಬೇಕು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ನಿಮಗೆ ಯಾರಿಗಾದ್ರು ಕ್ಲಾಸಸ್ ಜಾಯ್ನ್ ಆಗಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.